ನಾವೀಗ ನಿಮಗೆ ಇಬ್ರು ಕಳ್ಳ ಸ್ನೇಹಿತರ ಸ್ಟೋರಿಯನ್ನ ಹೇಳ್ತೀವಿ. ಆ ಇಬ್ರು ಕಳ್ಳ ಸ್ನೇಹಿತರು ಇದ್ರಲ್ವಾ ಬಹಳ ರೋಚಕವಾಗಿದೆ ಕಹಾನಿ. ಯಾಕಂದ್ರೆ ಅವರು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಲಿ, ಯಾವುದೇ ಊರಿಗೆ ಹೋಗ್ಲಿ, ವಾಪಸ್ ಬರೀ ಕೈಯಲ್ಲಿ ಬರ್ತಾನೆ ಇರಲಿಲ್ಲ. ಅಂದ್ರೆ ಏನಾದರೂ ಒಂದು ಕಳ್ಳತನ ಮಾಡ್ಕೊಂಡು ಬರ್ತಾನೆ ಇದ್ರು. ಈಗೂ ಕೂಡ ಒಂದು ಕಳ್ಳತನ ಕೇಸಲ್ಲಿ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸಿ ವಾಪಸ್ ಬರ್ತಿರ್ಬೇಕಾದ್ರೆ ಮತ್ತೆ ಕಳ್ಳತನ ಮಾಡ್ಕೊಂಡು ಬಂದಿದ್ದಾರಂತೆ. ಅಂದ್ರೆ ಇವ್ರಿಗೆ ಬುದ್ಧಿನೇ ಬರಲ್ವಾ? ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಆ ಇಬ್ರು ಕಳ್ಳರು ಕೂಡ. ಬನ್ನಿ ಆ ಕುರಿತ ಡೀಟೇಲ್ಸ್ ಇದೆ ನೋಡೋಣ. ಬೆಳಗ್ಗೆ ಕಳ್ಳತನ ಪ್ರಕರಣಗಳಲ್ಲಿ ಕೋರ್ಟ್ಗೆ ಹಾಜರು. ರಾತ್ರಿ ಅದೇ ಏರಿಯಾದಲ್ಲಿ ಚಿನ್ನಾಭರಣ ಕಳ್ಳತನ. ದಾವಣಗೆರೆಯಲ್ಲಿ ಕುಖ್ಯಾತ ಕಳ್ಳರ ಬಂಧನ. ಈ ಫೋಟೋದಲ್ಲಿ ಇರೋ ವ್ಯಕ್ತಿಗಳ ಹೆಸರು ಶ್ರೀಕಾಂತ್ ಟಿ ಮತ್ತು ರಮೇಶ್ ವೈ ಅಂತ. ಇಬ್ಬರು ಮೂಲತಃ ವಿಜಯನಗರ ಜಿಲ್ಲೆ ಹೊಸಪೇಟೆ ಮೂಲದವರು. ಇಬ್ಬರು ಸೇರಿ ಎಲ್ಲಾದರೂ ಹೊರಗಡೆ ಹೋದ್ರೆ ಕಳ್ಳತನ ಮಾಡದೆ ಹಿಂದಿರುಗಿ ಬರ್ತಾ ಇರ್ಲಿಲ್ವಂತೆ. ಅದು ಮದುವೆ ಇರ್ಲಿ, ಮಸಣ ಇರ್ಲಿ, ಯಾವುದೇ ಇದ್ದರೂ ಕಸುಬು ಮಾತ್ರ ಮರಿತಾ ಇರಲಿಲ್ಲ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಇತ್ತೀಚೆಗೆ ಮಾಡಿದ ಕಳ್ಳತನ ಪ್ರಕರಣ ಇವತ್ತು ಇಡೀ ಪೊಲೀಸ್ ಇಲಾಖೆಯನ್ನೇ ತಬ್ಬಿಬ್ಬುಗೊಳಿಸಿದೆ. ಕಳ್ಳತನದ ಹಳೆ ಪ್ರಕರಣಗಳಲ್ಲಿ ಕೋರ್ಟ್ ವಿಚಾರಣೆಗೆ ಹಾಜರಾಗಿ ಅದೇ ದಿನ ರಾತ್ರಿ ಕಳ್ಳತನ ನಡೆಸಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅಮರಾವತಿ ಕಾಲೋನಿಯ ಪರೀಕ್ಷಿತ್ ನಾಯ್ಡು ಎಂಬುವವರ ಕುಟುಂಬಸ್ಥರು ಮೇ 19ರಂದು ಗೋಕರ್ಣ ಪ್ರವಾಸಕ್ಕೆ ತೆರಳಿದ್ರು. ಇದನ್ನ ಗಮನಿಸಿದ ಕಳ್ಳರು ಮನೆಯ ಬಾಗಿಲು ಮುರಿದು ಒಳನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ರು. ಮುಂಜಾನೆ ಮನೆ ಕೆಲಸದಾಕೆ ಬಂದು ನೋಡಿದಾಗ ಈ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು. ಹರಿಹರ ಗ್ರಾಮಾಂತರ ಪೊಲೀಸರು ತನಿಖೆ ಆರಂಭಿಸಿದ್ರು. ಬೇರೆ ಒಂದು ಪ್ರಕರಣದಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಆರೋಪಿಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಅಮರಾವತಿ ಕಾಲೋನಿಯ ಕಳ್ಳತನದ ರಹಸ್ಯ ಬಯಲಾಗಿದೆ. ಕಳ್ಳ ಮುಂಚೆ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಇವನು ಕೋರ್ಟಿಗೋಸ್ಕರ ಬಂದು ಒಂದೆರಡು ದಿನ ಮುಂಚೆನೇ ಕೋರ್ಟಿಗೆ ಅಟೆಂಡ್ ಆಗಬೇಕಂತ ಬಿಟ್ಟು ನಮ್ಮ KTG ನಗರ ಪ್ರಕರಣದಲ್ಲಿ ಕೋರ್ಟಿಗೆ ಅಟೆಂಡ್ ಆಗಿ ಬಂದಿರ್ತಾನೆ. ಬಂದು ಇಲ್ಲಿ ನೋಡ್ತಾನೆ, ಸ್ವಲ್ಪ ರೆಕ್ಕಿ ಮಾಡ್ತಾನೆ, ಯಾವ ಮನೆಗಳು ಎಲ್ಲೆಲ್ಲಿ ಲಾಕ್ಡ್ ಹೌಸ್ ಇದೆ ಅಂತ ಬಿಟ್ಟೇಳಿ ಸುಮಾರು 3 ದಿನಗಳ ಕಾಲ ಎಲ್ಲ ಕಡೆ ರೇಖಿ ಮಾಡಿ ತದನಂತರ ಇವನು ಒಂದು ಮನೆಯನ್ನು ಟಾರ್ಗೆಟ್ ಮಾಡ್ತಾನೆ. ಆ ಮನೆ 18ನೇ ತಾರೀಕು ಇದು ಮುಚ್ಚಿರ್ತದೆ, ನೋಡಿರ್ತಾನೆ. ನೋಡಿ ಬೆಳಗಿನ ಜಾವ ನೋಡ್ಕೊಂಡ್ಬಿಟ್ಟು 18ರ ರಾತ್ರಿ ಅಲ್ಲಿ ಬಂದ್ಬಿಟ್ಟು ಇದರ ಕೃತ್ಯವೆಸಗಿದೆ ಅಂತ ಬಿಟ್ಟು ಹೇಳಿ. ಇಬ್ಬರು ಖದೀಮರನ್ನ ಜೈಲಿಗಟ್ಟಿದ ಪೊಲೀಸರು. ಬಂಧಿತರಿಂದ 409 ಗ್ರಾಂ ಚಿನ್ನಾಭರಣ ವಶಕ್ಕೆ. ಈ ಇಬ್ಬರು ಆರೋಪಿಗಳ ವಿರುದ್ಧ KTG ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಳೆ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಇದರ ವಿಚಾರಣೆಗಾಗಿ ಇಬ್ಬರು ದಾವಣಗೆರೆ ಕೋರ್ಟ್ಗೆ ಹಾಜರಾಗ್ತಿದ್ರು. ಕೋರ್ಟ್ಗೆ ಬಂದಿರುವುದರಿಂದ ತಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಎಂಬುದು ಅವರ ಪ್ಲಾನ್ ಆಗಿತ್ತು. ಹಗಲಿನ ವೇಳೆ ಕೋರ್ಟ್ ವಿಚಾರಣೆ ಮುಗಿಸಿಕೊಂಡು ಅದೇ ಏರಿಯಾದಲ್ಲಿ ಸುತ್ತಾಡಿ ಬೀಗ ಹಾಕಿರುವ ಮನೆಗಳನ್ನ ಗುರುತಿಸಿ ಸ್ಕೆಚ್ ಹಾಕುತ್ತಿದ್ರು. ಅದೇ ರೀತಿ ಅಮರಾವತಿ ಕಾಲೋನಿಯ ನಾಯ್ಡು ಕುಟುಂಬ ಗೋಕರ್ಣಕ್ಕೆ ಹೋಗಿದ್ದ ವೇಳೆ ನುಗ್ಗಿದ ಇಬ್ಬರು ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ರು. ಬಂಧಿತರಿಂದ ಸುಮಾರು 57 ಲಕ್ಷ ರೂಪಾಯಿ ಮೌಲ್ಯದ 409 ಗ್ರಾಂ ಚಿನ್ನಾಭರಣ, 10,000 ನಗದು, 2 ಮೊಬೈಲ್ ಫೋನ್ ಹಾಗೂ ಕಳ್ಳತನಕ್ಕೆ ಬಳಸಿದ್ದ ಒಂದು ಬೈಕ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೇವೆ. ಮೊದಲನೇ ಆರೋಪಿ ಬಂದು ಶ್ರೀಕಾಂತ್ ಅಂತ ಬಿಟ್ಟು, ಈತನ ವಯಸ್ಸು ಸುಮಾರು 30. ಈತ ಮೂಲತಃ ಹೊಸಪೇಟೆ ವಿಜಯನಗರ ಜಿಲ್ಲೆಯವನು. ಈತನ ವಿರುದ್ಧ ಈಗಾಗಲೇ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರ ಜೊತೆಗೆ ಅವನ ಜೊತೆ ಇರತಕ್ಕಂಥ ಇನ್ನೊಬ್ಬ ಆರೋಪಿ ಆಗಿರ್ತಕ್ಕಂಥದ್ದು ರಮೇಶ್ ವೈ ಅಂತ ಹೇಳ್ಬಿಟ್ಟು, ಈತನ ವಿರುದ್ಧವೂ ಕೂಡ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಇಬ್ಬರನ್ನ ದಸ್ತಗಿರಿ ಮಾಡಿ ಒಟ್ಟು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ 67,40,800 ಮೌಲ್ಯದ ಅಷ್ಟು ಮಾಲನ್ನು ನಾವು ವಶಪಡಿಸಿಕೊಂಡು ಇವರಿಬ್ಬರನ್ನು ಈಗ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ಒಟ್ಟಾರೆ ಕೋರ್ಟ್ ವಿಚಾರಣೆಯನ್ನೇ ಬಂಡವಾಳ ಮಾಡಿಕೊಂಡು ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಯತ್ನಿಸಿದ ಕಿಲಾಡಿ ಕಳ್ಳರ ಆಟ ಕೊನೆಗೂ ಜೈಲು ಕಂಬಿಯ ಹಿಂದೆ ಮುಕ್ತಾಯವಾಗಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.